ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದರು, ಕೊನೆ ಉಸಿರು ಇರೋವರೆಗೂ ಪೆನ್ನು ಪೇಪರ್. ಅವ್ರಿಗೆ ಒಂದು ಸಾರಿ ಈ ಸೀನು ಅಂತ ಹೇಳಿದ್ರೆ ಸಾಕು, ಟಕ್ ಅಂತ ಅಲ್ಲೇ ಪೆನ್ ತೊಗೊಂಡು ಪಟ 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 ಬರೆಯೋರು. ಇಷ್ಟಕ್ಕೂ ನಾನು ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದೆ. ಆ ಸಿನಿಮಾ ಕತೆ ಬರೆದವರೇ ಜೋಸೆಫ್ ಸರ್, ಡೈಲಾಗು ಅವರು ಒಂದು ಪಾತ್ರ ಮಾಡಿದರು. ಅದರಲ್ಲಿ ಭಾಳ ಆತ್ಮೀಯರು ನಮಗೆ, ಯಾಕೆಂದರೆ ನಾವು ಸಿಕ್ಕಾಪಟ್ಟೆ ದೊಡ್ಡ ಭಕ್ತರು. ಅದರಿಂದಾಗಿ ಬೇಕಾಷ್ಟು ವಿಷ್ಣುವರ್ಧನ್ ಸರ್ ಸಾಹಸ ಸಿನಿಮಾ, ಟೈಮ್ ಬಾಂಬು ಇಂಥ ಸಿನಿಮಾಗಳನ್ನ ಮಾಡಿದಂಥ ಒಬ್ಬ ನಿರ್ದೇಶಕರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಟ್ ಏನಾದರೂ ಒಂದು ಒಳ್ಳೇದಾಗಲೇಬೇಕು. ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು, ಅದನ್ನು ನಾನು ಕರೆದು ಸಾರ್ಗೆ ₹1 ಬ್ಯಾಲೆನ್ಸ್ ಇಲ್ದಂಗೆ ನಾನು ನಮ್ಮ ಅಕಾಡೆಮಿಯಿಂದ ಆ್ಯಕ್ಚುಲಿ ಅವ್ರಿಗೆ ಕೊಟ್ಟೆ. ಈ ಫೈನಲಾಗಿ ಏನಾಗುತ್ತೆ ಅಂದರೆ, ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಎಂಥ ಹೆಸರು ಮಾಡಿ ಏನು ಗ್ರೇಟಪ್ಪ ನೀವು, ಅಪ್ಪ ಅವ್ರು ಹಂಗೆ ಜೋಸಮ್ಮ ಹಿಂಗೆ ಅಂತ ಹೇಳಿದಂಥ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ನೆರಳು ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೋ ಅವರ ಜೀವನಕ್ಕೋ ಒಂದು ಒಳ್ಳೆಯದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಓಕೆ, ಸರ್ಕಾರದ ಕೆಲಸ ಮಾಡೇ ಮಾಡುತ್ತೆ. ಸರ್ಕಾರ ಏನು ಅಂದ್ಕೊಂಡಿರ್ತಾರೋ, ನಮ್ಮ ಮನವಿಗಳು ಏನೇನು ಇರುತ್ತೋ ಅದನ್ನೆಲ್ಲ ಸರ್ಕಾರ ನೆರವೇರಿಸ್ತಾರೆ. ಆದರೆ ಒಬ್ಬ ಕಲಾವಿದ ಕಡೆಯಲ್ಲಿ ಈ ಥರ ಅವ್ರಿಗೇನೂ ಇಲ್ಲ ಅಂತ ಆದಾಗ ಡಣ್ಣಂತನ್ನು ನಮಗೆ ಒಂಥರ ದಡ್ಡ ಅನಿಸ್ಬಿಡುತ್ತೆ. ಹಂಗೆ ಆಗಕ್ಕೆ ಬಿಡದೆ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನಾರು ಒಂದು ನಿಧಿನೋ ಏನೋ ಕಲಾವಿದರಿಗೆ ಕೈಲಾಗದೇ ಇರೋರಿಗೆ, ಕಡೆ ಕಾಲದಲ್ಲಿ ಏನು ಇಲ್ಲದೇ ಇರೋರಿಗೆ ಏನಾದ್ರು ಸಹಾಯ ಆಗೋ ಥರ ಈಗಲಾದರೂ ನಾವು ಯೋಚನೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೆಫ್ ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು, ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು. ಬರೀ ಏನು ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರಲಿಲ್ಲ, ನಮ್ಮ ಥರನೇ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷವೂ ಈ 4 ವರ್ಷದಿಂದ ನಾನೇ ಜ್ಯೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವರು ಫೈಲ್, ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಆಗ್ತಿದ್ದಾರೆ, ಅವ್ರ ಫೈನಲ್ನ ಟೇಬಲ್ ಮೇಲೆ ಇಡ್ತಾ ಇದೆ. ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಸಾಧು ಅಂತಲೂ ಅವ್ರು ಹೇಳಿದರು. ನೋಡಿ ಏನು ಮಾಡೋಕ್ಕಾಗತ್ತೆ, ನಾವು ನೋಡಿ ನಮ್ಮ ಅಕಾಡೆಮಿಯಿಂದ ಆಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರಗನ್ನು ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ನಮಸ್ಕಾರ.